ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯನವರ ಐತಿಹಾಸಿಕ 15ನೇ ಬಜೆಟ್ ಹೇಗಿರುತ್ತೆ, ಏನೆಲ್ಲ ವಿಶೇಷ ಅಂಶಗಳಿರುತ್ತೆ, ವಿಶೇಷವಾಗಿ ನೀರಾವರಿಗೆ ಏನು ಕೊಡ್ತಾರೆ, ಈಗಾಗಲೇ ಒಂದೊಂದೇ ಅಂಶಗಳನ್ನ ನೋಡ್ಕೊಂಡು ಬರ್ತಾ ಇದ್ದೀವಿ. ಮೂಲಭೂತ ಸೌಕರ್ಯ ಇರಬಹುದು, ಬೇರೆ ಬೇರೆ ಆಯಾಮಗಳನ್ನ ನೋಡ್ತಾ ಇದ್ದೀವಿ. ನೀರಾವರಿಗೆ ಏನು, ಕರ್ನಾಟಕ ಮೊದಲೇ ಬರಪೀಡಿತ ರಾಜ್ಯ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನೀರಾವರಿಗೆ ಏನು ಕೊಡ್ತಾರೆ ಬಜೆಟ್ನಲ್ಲಿ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ನೀರಾವರಿ ವಿಚಾರದಲ್ಲಿ ಮೇಕೆದಾಟು, ಮಹದಾಯಿ ಸೇರಿದಂತೆ ಎತ್ತಿನ ಹೊಳೆಗೆ ಹಣ ಕೊಡ್ತಾರಾ, ಕೃಷ್ಣ ಭದ್ರಾ ಮೇಲ್ದಂಡೆಗೆ ವಿಶೇಷ ಅನುದಾನ ಕೊಡ್ತಾರಾ, ಜೊತೆಗೆ ಇನ್ನೊಂದಷ್ಟು ಏತ ನೀರಾವರಿ ಯೋಜನೆಗಳಿಗೂ ಕೂಡ ಮುಖ್ಯಮಂತ್ರಿಗಳು ಆದ್ಯತೆ ಕೊಡ್ತಾರಾ? ಮಂಗಳೂರಿಗೆ ಹೋಗೋಣ, ಅಲ್ಲಿ ಜನರ ನಿರೀಕ್ಷೆಗಳು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ನಮ್ಮ ಜೊತೆ ಇದ್ದಾರೆ. ದಿನೇಶ್, ಅಲ್ಲಿ ಮಂಗಳೂರು ಅಂದ ತಕ್ಷಣ ಮಂಗಳೂರಿನ ಆರ್ಥಿಕತೆಯನ್ನು ರೂಪಿಸುವಂತದ್ದು ಮೀನುಗಾರಿಕೆ ಸೇರಿದಂತೆ ಇನ್ನು ಯಾವೆಲ್ಲ ಕ್ಷೇತ್ರಗಳಲ್ಲಿ ಮಂಗಳೂರಿನಲ್ಲಿ ಜನರ ನಿರೀಕ್ಷೆಗಳು ಗರಿಗೆದರಿದ್ದಾವೆ? ಬಜೆಟ್ ಸಂಬಂಧಪಟ್ಟಂತೆ ಜನ ಏನ್ ಹೇಳ್ತಾರೆ, ಕ್ವಿಕ್ ಆಗಿ ಮಾತಾಡಿಸಿ. ಶ್ರೀಲಕ್ಷ್ಮಿ, ಮಂಗಳೂರಿನಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ. ಮಂಗಳೂರಿನಲ್ಲಿ ಮತ್ತು ಪ್ರವಾಸೋದ್ಯಮ ಮತ್ತು ಮೀನುಗಾರರ ಇದರಲ್ಲಿ ಬಹಳಷ್ಟು ನಿರೀಕ್ಷೆ ಇದೆ. ಈಗ ನಮ್ಮ ಜೊತೆ ಮೀನುಗಾರರಿದ್ದಾರೆ, ಅವ್ರ ಜೊತೆ ಮಾತಾಡ್ಸ್ಕೊಂಡು ಹೋಗೋಣ. ಇವತ್ತು ಬಜೆಟ್ ಯಾವ ನಿರೀಕ್ಷೆ ಇದೆ? ನಿರೀಕ್ಷೆ ಮೀನುಗಾರರು ಅಂತ ಹೇಳಿದ್ರೆ ನಮಗೆ ಯಾವಾಗಲೂ ಸಮಸ್ಯೆಗಳ ಅಗರ ಅಂತ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಗೌರ್ಮೆಂಟಿಂದ ಅನುದಾನ, ಯಾಕೆಂದರೆ ಪ್ರೋಟೀನ್ ಏನು ನಾವು ವಿಟಮಿನ್ ಪ್ರೋಟೀನ್ ಅಂತ ಹೇಳ್ತೀವಿ, ಇದು ಜನರಿಗೆ ಸಿಗುವಂಥ ಒಂದು ಉತ್ತಮ ಆಹಾರ. ಇದರಲ್ಲಿ ನಮ್ಮ ಮೀನುಗಾರಿಕೆ ಕೂಡ ಒಂದು. ಅದರಲ್ಲಿ ಹಲವಾರು ವಿಧದ ಔಷಧದ ಅಂಶಗಳಿದೆ ಅಂತ ಇದನ್ನು ಎಲ್ಲರೂ ತಿನ್ನಲಿಕ್ಕೆ ಬಯಸುವವರು ಎಲ್ರಿಗೂ ಅದು ಇಷ್ಟನೇ. ಆದರೆ ಅದರ ಕಷ್ಟಗಳು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ನಾವು ನೋಡ್ತಾ ಇರ್ಬೋದು, ತುಂಬ ಜನ ಇದನ್ನು ಮೀನುಗಾರಿಕೆಯನ್ನು ನಂಬಿಕೊಂಡು ನಮ್ಮ ಕರ್ನಾಟಕದಲ್ಲಿ ಅದೆಷ್ಟೋ ಲಕ್ಷ ಜನ ಇದನ್ನು ನಂಬಿಕೊಂಡು ದುಡಿತಾ ಇದ್ದಾರೆ. ಅವರ ಮನೆಯ ಹೊಟ್ಟೆಪಾಡೆಲ್ಲ ಇದರಿಂದಲೇ ಹೋಗಬೇಕಾಗಿದೆ. ಹಾಗೆ ಇಂಥ ಜನರಿಗೋಸ್ಕರ ನಾವು ಈಗ ಧಕ್ಕೆಗಳಲ್ಲಿ ನಾವು ನಿರೀಕ್ಷೆ ಮಾಡ್ತೇವೆ, ಅವರಿಗೊಂದು ರೆಸ್ಟ್ ಮಾಡಲಿಕ್ಕೆ ಒಂದು ಶೆಡ್, ಈ ಕೆಲಸಗಾರರು ಬಿಸಿಲಲ್ಲಿ ದುಡಿತಾ ಇರ್ತಾರೆ, ಈ ಬಲೆ ನೇಯುವವರು ಇರ್ಬೋದು, ಹಲವಾರು ವಿಧಗಳಲ್ಲಿ ಅದರ ಕಷ್ಟ ಕಾರ್ಪಣ್ಯಗಳಿದೆ. ಇದಕ್ಕೆಲ್ಲ ಅನುದಾನವನ್ನು ನಾವು ಭಾಳಷ್ಟು ನಿರೀಕ್ಷೆ ಮಾಡ್ತೇವೆ. ಈಗ ಸದ್ಯಕ್ಕೆ ತಾವೇ ಕಾಣ್ತಾ ಇರುವಂತೆ ಈಗ ನಾವು ನಮ್ಮ ಧಕ್ಕೆಯಲ್ಲಿರುವಂಥ ನಮ್ಮ ನೆಲೆಗಳನ್ನು ಇಲ್ಲಿ ಹೋಗುವಂಥ ಈ ಲಾರಿಗಳದ್ದು ಸ್ಪ್ರಿಂಗ್ ಪ್ಲೇಟ್ಗಳು ಅದೆಷ್ಟು ಹಲವಾರು ಕಟ್ಟಾಗುವುದಿದ್ದೆಲ್ಲ ನಿತ್ಯದ ಪಾಡು, ನಮ್ಮದು ಗೋಳು ನಿತ್ಯದ್ದು ಅಂತ. ಇದನ್ನು ಸರಿಪಡಿಸಬೇಕು ಆದಷ್ಟು. ಇದಕ್ಕೆ ಕಾಂಕ್ರೀಟೀಕರಣ ಇರ್ಬೋದು ಅಥವಾ ಶೆಡ್ ಇರ್ಬೋದು, ಇಂಥ ಇದನ್ನೆಲ್ಲ ಆದಷ್ಟು ನಾವು ಪ್ರೋತ್ಸಾಹ ಕೊಟ್ಟರೆ, ಅಂದರೆ ಅನುದಾನ ಕೊಟ್ಟರೆ ಇದಕ್ಕೆ ಅದು ಉತ್ತಮ ಆಗ್ತದೆ. ಅದು ಅಷ್ಟು ಮಾತ್ರ ಅಲ್ಲದೆ ಇಡೀ ಕರಾವಳಿ ತೀರದಲ್ಲಿ ನಮಗೆ ರಫ್ತು ಈಗ ಏನು ನಮ್ಮ ಇಡೀ ಭಾರತ ದೇಶದಲ್ಲಿ 2ನೇ ಅತಿ ಹೆಚ್ಚಿನ ರಫ್ತಾಗುವಂಥ ಒಂದು ಇದಂದರೆ ಮೀನುಗಾರಿಕೆ ಮಾತ್ರ. ಇದು ಅರೆಕಾಲಿಕ ವೃತ್ತಿ ಆ್ಯಕ್ಚುಲಿ. ಯಾಕೆಂತ ಹೇಳಿದ್ರೆ 2 ತಿಂಗಳು ಮಳೆಗಾಲದ ರಜೆ, ಅದು ಅಲ್ಲದೆ ಬೇರೆ ಮೀನು ಇಲ್ಲದೆ ಈಗಿನ ಸನ್ನಿವೇಶದಲ್ಲಿ ಈಗ ನಿಂತಿದೆ. ಹೆಚ್ಚು ಕಮ್ಮಿ 40ರಷ್ಟು ಬೋಟುಗಳು ನಿಂತ ಸ್ಥಿತಿಯಲ್ಲಿದೆ. ಈ ಮೀನುಗಾರರೆಲ್ಲ ಪಾಪ ದುಡ್ದು ಒಂದು 6 ತಿಂಗಳು ದುಡಿದ್ರೆ ಎಲ್ಲಿಗೆ ಸಾಕಾಗ್ತದೆ ಇವರಿಗೆ. ಹಾಗೆ ಇವರ ಎಲ್ಲ ಜೀವನ ಪದ್ಧತಿಯನ್ನು ಉತ್ತಮಗೊಳಿಸಬೇಕಾದ್ರೆ ಅದಕ್ಕೆ ಆದಂಥ ಒಂದು ಕಾರ್ಯಚಟುವಟಿಕೆಗಳನ್ನು ನಮ್ಮ ಸರ್ಕಾರ ಏನಿದೆ, ನಾವು ಆದಷ್ಟು ಅದಕ್ಕೆ ಉತ್ಸಾಹಿ ಅಧಿಕಾರಿಗಳನ್ನು ನೇಮಿಸುವ ಮೂಲಕ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಡಬೇಕು. ಖಾಲಿ ಉತ್ಸಾಹಿ ಅಧಿಕಾರಿಗಳಿದ್ದರೆ ಸಾಕಾಗೋದಿಲ್ಲ, ಹೆಚ್ಚಿನ ಅನುದಾನ ಬೇಕು. ನೀವೇನು ನಿರೀಕ್ಷೆ ಮಾಡ್ತೀರಾ? ಎಂಕ್ಲೂರಿನಾಗ ಮೀನು ಅಂದರೆ ಈಗ ತುಂಬ ಕಮ್ಮಿ ಆಗಿದೆ. 3 ತಿಂಗಳಲ್ಲಿ ಅಂತ ಇಲ್ಲ. ಖಾಲಿ ಲೆಕ್ಕದಲ್ಲಿ ನೋಡೋದಾದರೆ ಮೀನುಗಾರಿಕೆ ಸಿಕ್ಕುದೇ 3 ತಿಂಗಳು, ಮತ್ತು 7 ತಿಂಗಳು ಎಂತ ಇರುವುದಿಲ್ಲ ಮೀನು. ತುಂಬ ಲಾಸ್. ಒಂದು ಸೈಡಲ್ಲಿ ಡೀಸೆಲ್ಗೆ ಸಹ ರೇಟ್ ಜಾಸ್ತಿ ಆಗಿದೆ, ಬೋಟೇ ಹೋಗೋದಿಲ್ಲ. ತುಂಬ ಕಷ್ಟ ಅಂದರೆ ತುಂಬ ಕಷ್ಟ ಆಗಿದೆ ನಮಗೀಗ. ಶ್ರೀಲಕ್ಷ್ಮಿ, ಇದು ಈ ಮೀನುಗಾರರ ಏನೋ ಬೇಡಿಕೆ ಇರುವಂಥದ್ದು. ಅಂದರೆ ಈಗ ಸದ್ಯ ಮತ್ಸ್ಯ ಕ್ಷಾಮ ಎದುರಿಸ್ತಾ ಇದೆ, ಹೀಗಾಗಿ ಮೀನುಗಾರಿಕೆಗೂ ಕೂಡ ಒಂದು ಸ್ಪೆಷಲ್ ಪ್ಯಾಕೇಜ್ ಈ ಬಜೆಟ್ನಲ್ಲಿ ಇರಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮೀನುಗಾರರು ಮಾಡ್ತಾ ಇರುವಂಥದ್ದು. ಈಗ ನಮ್ಮ ಕಲಬುರಗಿ ಪ್ರತಿನಿಧಿ ಓಂ ಪ್ರಕಾಶ್ ಮುನ್ನೂರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಕಲಬುರಗಿಯ ಜನರ ನಿರೀಕ್ಷೆ ಏನು ಅನ್ನೋದನ್ನು ಅವರು ಕೂಡ ಮಾತಾಡ್ತಾರೆ. ಈಗ ಮಂಡ್ಯಗೆ ಹೋಗೋಣ. ಮಂಡ್ಯದ ಪ್ರತಿನಿಧಿ ಆನಂದ್ ಮಾತಾಡ್ತಾರಲ್ಲಿ ಪ್ರಮುಖವಾಗಿ ಇಲ್ಲಿ ರೈತರ ನಿರೀಕ್ಷೆ ಏನಿದೆ ಅನ್ನೋದ್ರ ಬಗ್ಗೆ. ಆನಂದ್, ಓವರ್ ಟು ಯು. ನಾಗೇಂದ್ರ ಬಾಬು, ಮಂಡ್ಯ ರೈತರ ನಿರೀಕ್ಷೆ ಸಾಕಷ್ಟು ಇರುವಂಥದ್ದು. ಒಂದು ಕಡೆ ಬರಗಾಲ, ಮತ್ತೊಂದು ಕಡೆ ತಮಿಳುನಾಡಿಗೆ ನೀರು ಬಿಟ್ಟಂಥ ಹಿನ್ನೆಲೆಯಲ್ಲಿ ಬೇಸಿಗೆ ಬೆಳೆಗೆ ನೀರಿಲ್ದಂತೆ ಇರೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದ್ರ ಜೊತೆಗೆ ಮಂಡ್ಯ ಅಭಿವೃದ್ಧಿ ಆಗಿಲ್ಲ. ಹಾಗಾಗಿ ಸಾಕಷ್ಟು ನಿರೀಕ್ಷೆಗಳಿವೆ. ಜನರನ್ನೇ ಸ್ಟ್ರೈಟ್ ಆಗಿ ನಾನು ಕೇಳ್ತೀನಿ, ಅದರಲ್ಲೂ ಕೂಡ ರೈತರಿದ್ದಾರೆ, ರೈತರನ್ನ ಕೇಳ್ತೀನಿ. ಸರ್, ಇವತ್ತಿನ ಬಜೆಟ್ನಲ್ಲಿ ಏನು ನಿರೀಕ್ಷೆ ಮಾಡ್ತೀರಿ? ಏನು ಸಿದ್ದರಾಮಯ್ಯವರು ಇವತ್ತಿನ ಬಡ್ಜೆಟ್ ಮಾಡ್ತಾ ಇದ್ದಾರೆ, ಆರ್ಥಿಕವಾಗಿ ಅದು ಸಾಲದ ಬಡ್ಜೆಟ್ ಆಗಬಾರ್ದು. ಸಾಮಾನ್ಯವಾಗಿ ಆರ್ಥಿಕ ಚೇತರಿಕೆ ಬಡ್ಜೆಟ್ ಆಗಬೇಕು. ಜನಸಾಮಾನ್ಯರಿಗೆ ಹೊರೆ ಆಗದೇ ಇರುವಂಥ ಬಡ್ಜೆಟ್ ಆಗಬೇಕು. ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು
ಸಂಕಷ್ಟಗಳು ಎದುರಾಗವೆ. ಮೈಸೂಗರ್ ಕಾರ್ಖಾನೆ ಅರ್ಧಕ್ಕೆ ನಿಂತೋಯ್ತು. KRS ಇಂದ ನೀರು ನಿಂತೋಗಿದೆ. ಹೀಗಾಗಿ ಬೆಳೆದಿರುವ ಬೆಳೆ ರಕ್ಷಣೆ ಮಾಡೋಕ್ಕೆ ಸರ್ಕಾರ ಮುಂದಾಗಲಿಲ್ಲ. ಆದ್ದರಿಂದ ರೈತರು ನೇರವಾಗಿ ಆತ್ಮಹತ್ಯೆ ಪರಿಸ್ಥಿತಿಗೆ ಹೋಗುವಂಥ ದೂಡದೆ ಸರ್ಕಾರ. ಅದರಿಂದ ಏನು ಮಾಡ್ತಾ ಇದೆ ಅಂತ ಅಂದರೆ ರೈತರಿಗೆ ಯಾವುದೇ ತೆರಿಗೆಗಳಾಗ್ತೆ ಸಾಲ ಮನ್ನಾದ ಚಿಂತನೆ ಜೊತೆಗೆ ಸರ್ಕಾರ, ನಾನು ಈ ಸರ್ಕಾರನೇ ಒತ್ತಾಯ ಮಾಡ್ತಾ ಇದ್ದೇನೆ. ಸರ್, ಮಂಡ್ಯ ಅಭಿವೃದ್ಧಿ ಕಂಡಿಲ್ಲ ಸರ್, ಮೈಸೂರು ಬೆಂಗಳೂರು ನಡುವೆ. ಆನಂದ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಮತ್ತೆ ನೀವು ರೈತರನ್ನ ಮಾತಾಡ್ಸೋದಕ್ಕೆ ಅವಕಾಶವನ್ನ ಕೊಡ್ತೀವಿ. ಈಗ ಬ್ರೇಕ್ ಆದ್ಮೇಲೆ ಮತ್ತೆ ಸುದ್ದಿ ಮುಂದುವರಿಯುತ್ತೆ. ಈ ಕಣಕ್ಕೆ ಇಳಿದಿದ್ದಾರೆ ಕುಪೇಂದ್ರ ರೆಡ್ಡಿ. ನಾಮಪತ್ರ ಸಲ್ಲಿಕೆ ಪ್ರತಿಕ್ರಿಯೆ ನೀಡಿದ ಆರ್ ಅಶೋಕ್ ಕಣಕ್ಕಿಳಿದಿರುವ ಕುಪೇಂದ್ರ ರೆಡ್ಡಿಗೆ ನನ್ನ ಬೆಂಬಲ ಸಂಪೂರ್ಣವಿದೆ ಎಂದಿದ್ದಾರೆ. ರಾಜ್ಯಸಭೆ ಚುನಾವಣೆ ವಿಚಾರವಾಗಿ ಶಾಸಕ ಶಿವರಾಮ್ ಹೆಬ್ಬಾರ್ ರಿಪಬ್ಲಿಕ್ ಕನ್ನಡಗೆ ಹೇಳಿಕೆ ಕೊಟ್ಟಿದ್ದಾರೆ. ನಾವು ನಮ್ಮ ಪಕ್ಷದ ಅಭ್ಯರ್ಥಿಗೆ ಮಾತ್ರ ಮತ ಹಾಕ್ತೀವಿ. ಪಕ್ಷದ ಅಭ್ಯರ್ಥಿ ಬಿಟ್ಟು ಬೇರೆ ಅಭ್ಯರ್ಥಿಗೆ ಮತ ಹಾಕುವ ಪ್ರಶ್ನೆ ಇಲ್ಲ. ಪಕ್ಷ ಆದೇಶ ಮಾಡಿದ್ರಷ್ಟೇ ಕುಪೇಂದ್ರ ರೆಡ್ಡಿಗೆ ಮತ ಹಾಕ್ತೀವಿ, ಇಲ್ಲ ಅಂದ್ರೆ ಇಲ್ಲ. ವೈಯಕ್ತಿಕ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಪಕ್ಷ ಏನ್ ತೀರ್ಮಾನ ಮಾಡುತ್ತೋ ಅದಕ್ಕೆ ಬದ್ಧ ಅಂದ್ರು. ನಾವು ನಮ್ಮ ಪಕ್ಷ ಅಭ್ಯರ್ಥಿಗೆ ಮಾತ್ರ ಮತ ಹಾಕ್ತೇವೆ, ಬೇರೆ ಯಾವುದೇ ಪಕ್ಷ ಅಭ್ಯರ್ಥಿ ಮತ ಹಾಕ್ತಕ್ಕಂಥ ಪ್ರಶ್ನೆ ಇಲ್ಲ. ಅಲ್ಲ, ಒಂದು ವೇಳೆ ಈಗ 20 ಮತ ಎಕ್ಸ್ಟ್ರಾ ಉಳಿಯುತ್ತೆ, ಆ 20 ಎಕ್ಸ್ಟ್ರಾ ನೀವು ಕುಪೇಂದ್ರ ರೆಡ್ಡಿಗೆ ಹಾಕಬೇಕು ಅಂದರೆ ನೀವೇನು ಮಾಡ್ತೀರಿ ಸರ್? ಪಕ್ಷ ಆದೇಶ ಮಾಡಿದಷ್ಟೇ ಆಗ್ತೀವಿ. ಪಕ್ಷ ಆದೇಶ ಮಾಡಿದಷ್ಟೇ ಆಗ್ತೀವಿ, ಇಲ್ಲ ಅಂದರೆ ಹಾಕೋ ಪ್ರಶ್ನೆನೇ ಉದ್ಭವ ಆಗೋದಿಲ್ಲ. ವೈಯಕ್ತಿಕ ಪ್ರಶ್ನೆ ಬರೋದೇ ಇಲ್ಲ. ಅವ್ನು ಪಕ್ಷ ಅಭ್ಯರ್ಥಿ, ಪಕ್ಷದ ಶಾಸಕರಾಗಿ ಪಕ್ಷದ ನಿರ್ಣಯಕ್ಕಷ್ಟೇ ಬದ್ಧ. ಮೈತ್ರಿ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅಭ್ಯರ್ಥಿ ಮಾಡಿರುವುದಾಗಿ ಮಾಜಿ ಸಿಎಂ ಕುಮಾರಸ್ವಾಮಿ ತಿಳಿಸಿದ್ರು. ಮತಗಳ ಕೊರತೆ ಬಗ್ಗೆ ಚುನಾವಣೆ ವೇಳೆ ನಿರ್ಧಾರ ಆಗುತ್ತೆ. ಬಿಜೆಪಿ ಹಾಗೂ ಜೆಡಿಎಸ್ಗೆ ಹೆಚ್ಚುವರಿ ಮತಗಳಿವೆ. ಕುಪೇಂದ್ರ ರೆಡ್ಡಿ ಅವರಿಗೆ ಹೆಚ್ಚುವರಿ ಮತಗಳನ್ನು ಹಾಕಲಿದ್ದೇವೆ ಎಂದರು. ಇಲ್ಲಿ ನಮ್ಮ ಪಕ್ಷದಿಂದಲೂ 19 ಶಾಸಕರಿದ್ದಾರೆ. ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿಗೆ ಸಂಖ್ಯೆ ಏನು ಬೇಕಿದೆ, ಅದ್ರ ಜೊತೆಗೆ ಅವರಲ್ಲೂ ಹೆಚ್ಚುವರಿ ಮತ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳ ಮತಗಳು ನಷ್ಟ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಒಂದು ಅಭ್ಯರ್ಥಿಯನ್ನು ಚುನಾವಣಾ ಕಣದಲ್ಲಿ ನಿಲ್ಲಿಸಿ ಎರಡೂ ಪಕ್ಷಗಳ ಮೈತ್ರಿಯ ಒಂದು ಹೊಂದಾಣಿಕೆ ಇದೆ. ಈ ಮತವನ್ನು ಕುಪೇಂದ್ರ ರೆಡ್ಡಿ ಅವರು ಏನು 5ನೇ ಅಭ್ಯರ್ಥಿ ನಿಲ್ತಾ ಇದ್ದಾರೆ ಅವರಿಗೆ ವರ್ಗಾಯಿಸಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದೇವೆ. ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದಲೂ 19 ಶಾಸಕರಿದ್ದಾರೆ. ಬಿಜೆಪಿಯಿಂದ ಒಬ್ಬ ಅಭ್ಯರ್ಥಿಗೆ ಸಂಖ್ಯೆ ಏನು ಬೇಕಿದೆ. ರಾಜ್ಯಸಭೆ ಚುನಾವಣೆ ವಿಚಾರಕ್ಕೆ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿದ ಅವರು, ಒಂದು ಸ್ಥಾನ ಗೆದ್ದ ಬಳಿಕ 39 ಮತ